ಹೋ ಬಲ್ಲೆ ಬಲ್ಲೆ ನಮಸ್ಕಾರ ಜಿ ಟಿ ಅವ್ರಿಗೆ. ನಮಸ್ಕಾರ ನಮಸ್ಕಾರ. ಹೆಂಗೆ ನಮ್ಮ ಫಸ್ಟ್ ಮ್ಯಾಚು? ನೀವೇ ಹೇಳಬೇಕು ನಮ್ಮ ಫಸ್ಟ್ ಮ್ಯಾಚ್ ಬಗ್ಗೆ. ನಾವು ಹೋದ ವರ್ಷ ಫೈನಲ್ಗೆ ಹೋಗ್ಬಿಟ್ಟು ಬ್ಯಾಡ್ ಲಾಕಿಂತ ಸೋತ್ಬಿಟ್ವಿ, ರನ್ನರ್ಸ್ ಆಗ್ಬಿಟ್ವಿ. ಅಯ್ಯೋ ನಾವೇನು ಕಮ್ಮಿನ, ನಾವು ಆಡಿರೋ ಮೊದಲನೇ ಸೀಸನಲ್ಲೇ ಕಪ್ ಎತ್ಬಿಟ್ಟು ಚಾಂಪಿಯನ್ಸ್ ಆಗಿದ್ದೀವಮ್ಮ, ಚಾಂಪಿಯನ್ಸು. ಸರಿ, ಹೆಡ್ ಟು ಹೆಡ್ ನೋಡೋಣ. ಆಡಿರೋ 6 ಮ್ಯಾಚಲ್ಲಿ 3 ಮ್ಯಾಚ್ ನೀವು ಗೆದ್ದಿದ್ದೀರಾ, 3 ಮ್ಯಾಚ್ ನಾವು ಗೆದ್ದಿದ್ದೀವಿ. ಇವಾಗ ನಾವು ಗೆದ್ಬಿಟ್ಟು ಅದನ್ನ 4 ಮಾಡಿಬಿಡ್ತೀವಿ. ಭ್ರಮೆ. ಅದೇ ಮ್ಯಾಚ್ನ ನಾವು ಗೆದ್ಬಿಟ್ಟು ಅದನ್ನ 4 ಮಾಡ್ತೀವಿ, 4. ಲೋ ಮರಿ, ಈ ವರ್ಷನೂ ನಮ್ಮ ಟೀಮು ಸಕ್ಕದಾಗಿದೆ, ತುಂಬ ಸ್ಟ್ರಾಂಗ್ ಇದೆ ಅಂತಲೇ ಹೇಳ್ಬೋದು. ಹಳೆ ಟೀಮ್ನ ಮೇಂಟೈನ್ ಮಾಡ್ಕೊಂಬಂದಿದ್ದೀವಿ. ನೋಡಿದೆ ತಾನೇ, ಹೋದ ವರ್ಷನೇ ಫೈನಲ್ವರೆಗೂ ಹೋಗಿದ್ವಿ, ಎಲ್ಲೋ ಒಂದು ಬ್ಯಾಡ್ ಲಾಕ್ಗಿಂತ ಮ್ಯಾಚ್ ಹೋಗ್ತೀವಿ. ಆದರೆ ಈ ವರ್ಷ ಹಂಗಲ್ಲ, ಕಪ್ಪು ಹೊಡೆತೀವಿ. ನಮ್ಮ ಟೀಮು ಏನು ಕಮ್ಮಿ ಇಲ್ಲಪ್ಪ, ನಮ್ಮ ಟೀಮು ತುಂಬ ಸ್ಟ್ರಾಂಗ್ ಆಗಿದೆ. ನಾವು ಆಡಿರೋ ಫಸ್ಟ್ ಸೀಸನಲ್ಲೇ ಚಾಂಪಿಯನ್ಸ್ ಆಗಿದ್ದೀವಿ. ಸೆಕೆಂಡ್ ವರ್ಷ ನಾವು ಫೈನಲ್ಗೆ ಹೋಗ್ಬಿಟ್ಟು ರನ್ನರ್ಸ್ ಆಗಿದ್ದೀವಿ. ಈ ವರ್ಷನೂ ಕೂಡ ಫೈನಲ್ ಮ್ಯಾಚ್ವರೆಗೂ ಬಂದ್ಬಿಟ್ಟು ಫೈನಲ್ ಮ್ಯಾಚ್ ಗೆದ್ದು ಚಾಂಪಿಯನ್ಸ್ ಆಗೋದೆ. ನೀವು ಚಾಂಪಿಯನ್ಸ್ ಆಗೋ ಥರ ಇದ್ದರೆ ಮತ್ತು ನಾವೇನು ಮಾಡಬೇಕು? ನಾವು ಕೂಡ ಚಾಂಪಿಯನ್ ಆಗಿ ಈ ಸತಿ ಹೋರಾಟ ಕೊಡ್ತೀವಿ. ಈ ವರ್ಷ IPL ಕಪ್ನ ಹೊಡಿತೀವಿ. ಅಂಕಲ್ನ ಹೊಡಿತೀವಿ ಸುಬ್ಬೇ, ಅಂಕಲ್ನ ಹೊಡಿತೀವಿ. ಸರಿ ನೋಡೋಣ ಬಾ. ಫಸ್ಟ್ ಮ್ಯಾಚ್ ನೀವು ಗೆಲ್ತಿರೋ ಇಲ್ಲ ನಾವು ಗೆಲ್ತಿರೋ ನೋಡೇ ಬಿಡೋಣ. ಅಲ್ಲೋ, ನಮ್ಮ ಕಡೆ ಓಪನರ್ಸ್ ಆಗಿ ಪ್ರಭು ಸಿಮ್ರಾನ್ ಸಿಂಗು ಮತ್ತು ಪ್ರಿಯಾಂಕ್ ಸಾರಿಯಾ ಅವ್ರು ಬರ್ತಾರೆ. ಇವರಿಬ್ಬರು ಎಂಥ ಬೆಸ್ಟ್ ಓಪನಿಂಗ್ ಪೇರ್ ಅಂತ ಗೊತ್ತಾನೆ, ಏನು ಸಕ್ಕದಾಗಿ ಆಡಿದ್ದಾರೆ ಅಂತ ಹೋದ ವರ್ಷ ಅಂದ್ಬಿಟ್ಟು ಒಂದು ಸ್ವಲ್ಪ ನೋಡ್ಕೊಬೇಕಂದ. ಸರಿ, ನಿಮ್ಮ ಕಡೆ ಇವರಿಬ್ರು ಬಂದರೆ ನಮ್ಮ ಕಡೆ ಯಾರು ಬರ್ತಾರೆ ಗೊತ್ತಾ? ಶುಭ್ಮನ್ ಗಿಲ್ಲು ಮತ್ತು ಸಾಯಿ ಸುದರ್ಶನ್. ಇವರಿಬ್ಬರು ಎಂಥ ಬೆಸ್ಟ್ ಪೇರ್ ಅಂತ ಆಲ್ರೆಡಿ ಹೋದ ವರ್ಷ ನೋಡಿದ್ದೀವಿ. ಸಾಯಿ ಸುದರ್ಶನ್ ಗನ್ ಪ್ಲೇಯರು, ಶುಭ್ಮನ್ ಗಿಲ್ಲು ಕೂಡ ಗನ್ ಪ್ಲೇಯರ್. ಇಬ್ಬರು ಕೂಡ ನಮ್ಮ ಟೀಮಲ್ಲೂ ಓಪನಿಂಗ್ ಪೇರ್ ಸಕ್ಕದಾಗಿದೆ, ನಿಮ್ಗೆ ಹೊಡಿತಾರೆ. ನಮ್ಮ ಕಡೆ ಒನ್ ಡೌನ್ ಆಗಿ ಶ್ರೇಯಸ್ ಅಯ್ಯರ್ ಅವ್ರು ಬರ್ತಾರೆ. ಇವರು ಕ್ಯಾಪ್ಟನ್ ಆಫ್ ಪಂಜಾಬ್ ಕಿಂಗ್ಸ್ ತಂಡ. ಇವರು ಕೂಡ ಒಂದೊಳ್ಳೆ ಫಾರ್ಮಲ್ಲಿದ್ದಾರೆ. ಇವ್ರು ಏನಾದರೂ ಸೆಟಲ್ ಆದರೆ ಮನುಷ್ಯ ಬರೀ ಬೌಂಡ್ರಿ ಮೂಲಕನೇ 4, 6 ಅಂತ ಕಳಿಸ್ತಾನೆ ಇರ್ತಾರೆ. ಹಾಗೂ ಈ ಒಂದು ಮನುಷ್ಯ ಹೋದ ವರ್ಷ ಫೈನಲ್ವರೆಗೂ ಕರ್ಕೊಂಡು ಹೋಗಿದ್ರು, ಆದರೆ ಬ್ಯಾಡ್ ಲಾಕ್ಗಿಂತ ಫೈನಲ್ ಮ್ಯಾಚಲ್ಲಿ ಸೋತ್ಬಿಟ್ವಿ. ಓಕೆ, ನಿಮ್ಮ ಕಡೆ ಶ್ರೇಯಸ್ ಅವ್ರವ್ರು ಬಂದರೆ ನಮ್ಮ ಕಡೆ ಜಾಸ್ ಬಟ್ಲರ್ ಅವ್ರು ಬರ್ತಾರೆ. ಮನುಷ್ಯ ಏನಾದರೂ ಅಪ್ಪಿ ತಪ್ಪಿ ಫಾರ್ಮಲ್ಲಿ ಇದ್ದ ಅಂತ ಅಂದ್ಕೊಳ್ಳಿ, ನಿಮ್ಮನ್ನ ಬೆಂಡೆತ್ತಿ ಬ್ರೇಕ್ ಹಾಕ್ಬಿಡ್ತಾನೆ. ನೆಕ್ಸ್ಟು ನಮ್ಮ ಕಡೆ ನೆಹಲ್ ವದೇರಾ ಅವರು ಇದ್ದಾರೆ. ಇವರು ಕೂಡ ಒಂದೊಳ್ಳೆ ಬೆಂಕಿ ಬ್ಯಾಟ್ಸ್ಮನ್ ಅಂತ ಹೇಳ್ಬೋದು. ಇವರು ನಮ್ಮ ಟೀಮಲ್ಲಿ ಇದ್ದಾರೆ. ಇವ್ರು ಗೊತ್ತಲ್ಲ ಹೆಂಗೆ ರುಕ್ತಾರೆ ಅಂತ ನಿಮಗೆ. ನಿಮ್ಮ ಕಡೆ ನೆಹಲ್ ವದೇರಾ ಅವ್ರು ಬಂದರೆ ನಮ್ಮ ಕಡೆ ಗ್ಲೆನ್ ಫಿಲಿಪ್ಸ್ ಅವ್ರು ಬರ್ತಾರಮ್ಮ. ಗ್ಲೆನ್ ಫಿಲಿಪ್ಸು ಅಣ್ಣ ಲ್ಯಾಂಡಲ್ಲೆಲ್ಲ ಬಾಲ್ ಕ್ಯಾಚ್ ಹಿಡಿಯಲ್ಲ, ಅಣ್ಣ ಎಲ್ಲ ಕ್ಯಾಚೆಲ್ಲ ಏರಲ್ಲೇ ಹಿಡಿಯೋದು. ಒನ್ ಆಫ್ ದಿ ಗನ್ ಫೀಲ್ಡರ್, ಬೆಸ್ಟ್ ಬ್ಯಾಟ್ಸ್ಮನ್ ಅಂತ ಹೇಳ್ಬೋದು. ಇವರು ಕೂಡ ಸಕ್ಕದಾಗಿ ಆಡ್ತಾರೆ. ನಿಮ್ಮ ಮೇಲೆ ನೋಡ್ಕೊತಾ ಇರಿ ಯಾವ ಥರ ಹೊಡಿತಾರೆ ಅಂತ. ನೆಕ್ಸ್ಟ್ ಮಾರ್ಕಸ್ ಸ್ಟೋನಿಸ್, ದ ಪವರ್ ಹಿಟ್ಟರ್. ನಿಮ್ಗಂತ ರುಬ್ಬಾಗ್ಬಿಡ್ತಾರೆ. ಕಾದು ನೋಡ್ತಾ ಇರಿ ನಿಮ್ಮ ಮೇಲೆ ಹೆಂಗೆ ಹೊಡಿತಾರೆ ಅಂತ. ಮಾರ್ಕಸ್ ಸ್ಟೋನಿಸ್ ಒಂದು ಪವರ್ ಹಿಟ್ಟರ್ ಬ್ಯಾಟ್ಸ್ಮನ್ ಆಗಿ ಕಾಣಿಸ್ಕೊತಾರೆ, ಹಾಗೂ ಒಂದೊಳ್ಳೆ ಬಾಲರ್ ಆಗಿ ನಮ್ಮ ಟೀಮಲ್ಲಿ ಕಾಣಿಸ್ಕೊತಾರೆ. ಸರಿ, ನಿಮ್ಮ ಕಡೆ ಮಾರ್ಕಸ್ ಸ್ಟೋನಿಸ್ ಅವರಿದ್ದರೆ ನಮ್ಮ ಕಡೆ ಶಾರುಖ್ ಖಾನ್ ಇರ್ತಾರೆ. ಇವರು ಕೂಡ ಸಕ್ಕದಾಗಿ ಆಡ್ತಾರೆ ನಮ್ಮ ಟೀಮಲ್ಲಿ. ನೆಕ್ಸ್ಟು ಕೂಪರ್ ಕೊನಲಿಯನ್ ಅವರು. ಇವರು ಕೂಡ ಕ್ರೇಜಿ ಬ್ಯಾಟ್ಸ್ಮನ್, ಬೆಂಕಿ ಬ್ಯಾಟ್ಸ್ಮನ್, ಸಕ್ಕದಾಗಿ ಆಡ್ತಾರೆ ನಮ್ಮ ಟೀಮಲ್ಲಿ ಬ್ಯಾಟಿಂಗು. ಓಕೆ, ನಿಮ್ಮ ಕಡೆ ಕೂಪರ್ ಕೊನಲಿ ಅವರಿದೆ. ನಮ್ಮ ಕಡೆ ರಾಹುಲ್ ತೆವಾಟಿ ಅವರಿದ್ದಾರೆ. ರಾಹುಲ್ ತೆವಾಟಿ ಬಗ್ಗೆ ಹೇಳಬೇಕು ಅಂದರೆ, ಲಾಸ್ಟ್ ಓವರ್ ಏನಾದರೂ ಒಂದು 10 ರನ್ನು 15 ರನ್ನು 20 ರನ್ ಬೇಕಾಗಿರೋ ಟೈಮಲ್ಲಿ ಕೂಡ ಇವರು ಬಂದ್ಬಿಟ್ಟು ಎಷ್ಟೋ ಸಾರಿ ಹೊಡೆದು ಮ್ಯಾಚ್ನ ಗೆದ್ದಿರೋ ಇತಿಹಾಸನೂ ಕೂಡ ಇದೆ. ಹೋಗಿ ಗೊತ್ತಿಲ್ಲ ಅಂದರೆ ಒಂದು ಸತಿ ಚೆಕ್ ಮಾಡ್ಕೊ. ಒನ್ ಆಫ್ ದಿ ಬೆಸ್ಟ್ ಫಿನಿಷರ್ ರೋಲ್ನ ನಮ್ಮ ಟೀಮಲ್ಲಿ ಇವರು ಕೀ ಪ್ಲೇಯರ್ ರೋಲ್ನ ಪ್ಲೇ ಮಾಡ್ತಾರೆ. ನೆಕ್ಸ್ಟು ಶಶಾಂಕ್ ಸಿಂಗ್. ಹೋದ ಸತಿ ಫೈನಲ್ ಮ್ಯಾಚಲ್ಲಿ ನೋಡಿದ್ರೆ ತಾನೆ ಲಾಸ್ಟ್ ಓವರಲ್ಲಿ ಯಾವ ಥರ ಹೊಡೆದ್ರು ಅಂತ. ಇನ್ನೂ ಒಂದೇ ಒಂದು ಬಾಲ್ ಇದ್ದರೆ ವಾರ್ದು ಗೆದ್ದು ವಿನ್ನೇ ಮಾಡ್ತಿರೋರು ನಮ್ಮ ಟೀಮ್ನ. ಬಟ್ ಬ್ಯಾಡ್ ಲಾಕ್ಗಿಂತ ಮ್ಯಾಚ್ ಸೋತೋಗ್ಬಿಟ್ವಿ. ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ಸಕ್ಕದಾಗಿ ಆಡ್ತಾರೆ, ಫಿನಿಷರ್ ರೋಲ್ನ ಪ್ಲೇ ಮಾಡ್ತಾರೆ, ಒಂದು ಪವರ್ ಹಿಟರ್ ಆಗಿ ಕಾಣಿಸ್ಕೊತಾರೆ ನಮ್ಮ ಟೀಮಲ್ಲಿ ಶಶಾಂಕ್ ಸಿಂಗ್ ಅವರು. ನೆಕ್ಸ್ಟ್ ನಮ್ಮ ಕಡೆ ವಾಷಿಂಗ್ಟನ್ ಸುಂದರ್ ಅವ್ರು ಬರ್ತಾರೆ. ಇವರು ಬ್ಯಾಟಿಂಗು ಸೈ, ಬಾಲಿಂಗು ಸೈ, ಸಕ್ಕದಾಗಿ ಆಡ್ತಾರೆ ನಮ್ಮ ಟೀಮಲ್ಲಿ ಇವರು. ಹಾಗೂ ಒಂದು ಒಳ್ಳೆ ಬೆಸ್ಟ್ ಎಕಾನಮಿ ಇನ್ ಬಾಲಿಂಗ್ನ ಮೇಂಟೈನ್ ಮಾಡ್ತಾರೆ ಗುರು. ನೆಕ್ಸ್ಟ್ ನಮ್ಮ ಕಡೆ ಮಾರ್ಕೋ ಜಾನ್ಸನ್ ಅವರು ಇದ್ದಾರೆ. ಮಾರ್ಕೋ ಜಾನ್ಸನ್ ಒಂದು ಬಾಲರ್ ಆಗಿ ಕಾಣಿಸ್ಕೊತಾರೆ, ಹಾಗೂ ಬ್ಯಾಟ್ಸ್ಮನ್ ಆಗಿ ಕಾಣಿಸ್ಕೊತಾರೆ. ಒಂದು ಒಳ್ಳೆ ಬೆಸ್ಟ್ ಆಲ್ರೌಂಡರ್ ನಮ್ಮ ಟೀಮಲ್ಲಿ ಇದ್ದಾರಪ್ಪ. ನಿಮ್ಮ ಕಡೆ ಮಾರ್ಕಸ್ ಜೋನಿಸ್ ಅವ್ರು ಬಂದರೆ ನಮ್ಮ ಕಡೆ ರಾಶಿದ್ ಖಾನ್ ಅವರು ಇದ್ದಾರೆ. ಒನ್ ಆಫ್ ದಿ ಬೆಸ್ಟ್ ಸ್ಪಿನ್ ಬೌಲರ್ ಇನ್ IPL. ಯಾರಪ್ಪ ಅಂದರೆ ಅದು ನಮ್ಮ ಟೀಮ್ನ ರಾಶಿದ್ ಖಾನ್ ಅವರು. ಅವಶ್ಯಕತೆ ಇದ್ದಾಗ ಬ್ಯಾಟಿಂಗ್ ಕೂಡ ಸಕ್ಕದಾಗಿ ಮಾಡ್ತಾರೆ. ಬಾಲಿಂಗ್ ಬಗ್ಗೆ ಹೇಳಂಗೆ ಇಲ್ಲ, ಬಾಲಿಂಗ್ ಅಂತೂ ಎಕ್ಸ್ಟ್ರಾಡಿನರಿ ಆಗಿ ಮಾಡ್ತಾರೆ. ಹಂಗೆ ನಿಮ್ಮ ಟೀಮ್ ಪ್ಲೇಯರ್ಸ್ನ ವಿಕೆಟ್ಸ್ಗಳನ್ನ ಉಳಿಸ್ಬಿಡೋದೆ.
ನೆಕ್ಸ್ಟ್ ಸ್ಪಿನ್ ಮಾಂತ್ರಿಕ ಹರ್ಪ್ರೀತ್ ಬ್ರಾರ್ ಅವ್ರು ಕಾಣಿಸ್ಕೊತಾರೆ. ಇವರು ಕ್ರೇಜಿ ಸ್ಪಿನ್ ಬೌಲರ್ ಅಂತಲೇ ಹೇಳ್ಬೋದು. ಸಕ್ಕದಾಗಿ ಆಡಿಸ್ತಾರೆ. ಬನ್ನಿ ನಿಮ್ಮ ಟೀಮ್ ಪ್ಲೇಯರ್ಸ್ ವಿಕೆಟ್ಗಳನ್ನ ಹಂಗೆ ಉಳಿಸ್ಬಿಡ್ತಾರೆ. ನಿಮ್ಮ ಕಡೆ ಹರ್ಪ್ರೀತ್ ಬ್ರಾರ್ ಅವ್ರು ಬಂದರೆ ನಮ್ಮ ಕಡೆ ಸಿರಾಜ್ ಅಣ್ಣ ಬರ್ತಾನೆ. ಬೆಂಕಿ ಸಿರಾಜ್ ಬೇಕಾದಾಗ ವಿಕೆಟ್ ಎತ್ಕೊಡ್ತಾರೆ. ಹಾಗೂ ನಮ್ಮ ಟೀಮ್ನ ಬೆಸ್ಟ್ ಬೌಲರ್ ಯಾರು ಅಂದರೆ ಸಿರಾಜ್ ಅಣ್ಣ. ನೆಕ್ಸ್ಟ್ ನಮ್ಮ ಕಡೆ ಲೋಕಿ ಫರ್ಜೂಸನ್ ಅವ್ರು ಬರ್ತಾರೆ. ಲೋಕಿ ಫರ್ಜೂಸನ್ ಅಷ್ಟೇ ಬೆಸ್ಟ್ ಬೌಲರ್ ಅಂತಲೇ ಹೇಳ್ತೀನಿ. ನಮ್ಮ ಟೀಮಲ್ಲಿ ಸಕ್ಕದಾಗಿ ಆಡಿಸ್ತಾರೆ. ಇವರು ಕೂಡ ನಿಮ್ಮ ಟೀಮ್ ವಿಕೆಟ್ಗಳನ್ನ ಕೇತ್ ಬೇಯಿಸಾಕ್ತಾ ಇರ್ತಾರೆ. ನಿಮ್ಮ ಕಡೆ ಲೋಕಿ ಫರ್ಜೂಸನ್ ಅವ್ರು ಬಂದರೆ ನಮ್ಮ ಕಡೆ ಕಗ್ಗಿಸ ರಬಡ ಅವ್ರು ಇದ್ದಾರೆ. ಇವ್ರ ಬಗ್ಗೆ ಹೇಳಬೇಕಂದ್ರೆ ಇವರು ಕೂಡ ಬೆಸ್ಟ್ ಬೌಲರ್ ಅಂತಲೇ ಹೇಳ್ತೀನಿ. ನಮ್ಮ ಟೀಮಲ್ಲಿ ಒಂದೊಳ್ಳೆ ಬಾಲಿಂಗ್ ಮಾಡ್ತಾರೆ ಹಾಗೂ ಕೆಲವು ಬಾರಿ ತುಂಬ ಡೇಂಜರ್ ಆಗಿ ಕಾಣಿಸ್ಕೊಳ್ತಾರೆ. ನೆಕ್ಸ್ಟ್ ನಮ್ಮ ಕಡೆ ಹರ್ಷದೀಪ್ ಸಿಂಗ್ ಅವ್ರು ಬರ್ತಾರೆ. ಹರ್ಷದೀಪ್ ಸಿಂಗ್ ಬಗ್ಗೆ ಹೇಳಬೇಕಾದ್ರೆ ಸಕ್ಕದಾಗಿ ಮಾಡ್ತಾರೆ ಬಾಲಿಂಗ್. ನಮ್ಮ ಟೀಮಲ್ಲಿ ಡೆತ್ ಬಾಲ್ ಸ್ಪೆಷಲಿಸ್ಟ್ ಅಂತಲೇ ಹೇಳ್ತೀನಿ. ಸಕ್ಕದಾಗಿ ಮಾಡ್ತಾರೆ ಬಾಲಿಂಗು. ಇವ್ರ ಪರ್ಫಾರ್ಮೆನ್ಸ್ ಗ್ರೌಂಡಲ್ಲೇ ತೋರಿಸ್ತಾರೆ ಇವ್ರು ಯಾವ ಥರ ಆಡ್ತಾರೆ ಅಂತ. ಸರಿ, ನಮ್ಮ ಕಡೆ ಪ್ರಸಿದ್ಧ ಕೃಷ್ಣ ಅವ್ರು ಬರ್ತಾರೆ. ಇವರು ಏನು ಕಮ್ಮಿ ಇಲ್ಲಪ್ಪ, ಇವರು ಕೂಡ ಸಕ್ಕದಾಗಿ ಆಡಿಸ್ತಾರೆ. ಇವ್ರ ಬಗ್ಗೆ ಹೇಳಬೇಕಂದ್ರೆ ಒಂದು ಗುಡ್ ಬಾಲರ್ ಅಂತಲೇ ಹೇಳ್ತೀನಿ. ನಮ್ಮ ಟೀಮಲ್ಲಿ ಸಕ್ಕದಾಗಿ ಆಡಿಸ್ತಾರೆ ಇವರು ಕೂಡ. ಸರಿ, ಇವಾಗ ಇಂಪ್ಯಾಕ್ಟ್ ನೋಡೋದಾದರೆ ನಮ್ಮ ಕಡೆ ಇಂಪ್ಯಾಕ್ಟಾಗಿ ಯಾರು ಬರ್ತಾರೆ ಗೊತ್ತಾ? ಯುಜುವೇಂದ್ರ ಚಹಲ್ ಅವ್ರು ಬರ್ತಾರೆ. ಇವ್ರು ಎಂಥ ಸ್ಪಿನ್ ಮಾಂತ್ರಿಕ ಅಂತ ಎಲ್ಲ IPL ಟೀಮ್ಗೂ ಗೊತ್ತು. ಸಕ್ಕದಾಗಿ ಸ್ಪಿನ್ ಮಾಡ್ತಾರೆ. ಒನ್ ಆಫ್ ದಿ ಬೆಸ್ಟ್ ಸ್ಪಿನ್ನರ್ ಬೌಲರ್ ಅಂತಲೇ ಹೇಳ್ಬೋದು. ಆ ರೀತಿಯಾಗಿ ಇವರು ಸಕ್ಕದಾಗಿ ಆಡಿಸ್ತಾರೆ ಹಾಗೂ ಸಕ್ಕದಾಗಿ ಕಾಣಿಸ್ಕೊಳ್ತಾರೆ ಕೂಡ. ಓಕೆ, ಇಂಪ್ಯಾಕ್ಟಲ್ಲಿ ನಿಮ್ಮ ಕಡೆ ಚಹಲ್ ಅವರು ಇದ್ದರೆ ನಮ್ಮ ಕಡೆ ಸಾಯಿ ಕಿಶೋರ್ ಅವರು ಇದ್ದಾರೆ. ಓಲ್ಡ್ ಸೀಸನಲ್ಲಿ ಆಲ್ರೆಡಿ ನೋಡಿದ್ದೀವಿ ಸಾಯಿ ಕಿಶೋರ್ ಯಾವ ಥರ ಒಂದು ಬಾಲಿಂಗ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅಂತ. ಈ ವರ್ಷವೂ ಕೂಡ ಪರ್ಫಾರ್ಮೆನ್ಸ್ ಮಾಡೇ ಮಾಡ್ತಾರೆ, ಆ ನಂಬಿಕೆ ನಮಗಿದೆ. ಇವರು ಕೂಡ ಒನ್ ಆಫ್ ದಿ ಬೆಸ್ಟ್ ಸ್ಪಿನ್ ಬೌಲರ್ ಆಗಿ ನಮ್ಮ ಟೀಮಲ್ಲಿ ಕಾಣಿಸ್ಕೊತಾರೆ. ಕಾದು ನೋಡ್ತಾರೆ. ಇವರು ಕೂಡ ನಿಮ್ಮ ಟೀಮ್ ಪ್ಲೇಯರ್ಸ್ ವಿಕೆಟ್ಗಳನ್ನ ಕೇತ್ ಬೇಸಾಕ್ತಾ ಇರ್ತಾರೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ಫನ್ನಿ ವಿಡಿಯೋ ಅಂತ ಅಂದ್ಕೊಳ್ಳಿ. ವಾದ ವಿವಾದ ಯಾರು ಗೆಲ್ಲಬಹುದು ಅನ್ನೋ ಒಂದು ಫನ್ನಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗದವರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಹಾಗೂ ಮೊದಲಿಂದ ಸಪೋರ್ಟ್ ಮಾಡಿಕೊಂಡು ಬಂದಂಥ ನನ್ನ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಹಾಗೂ ನನ್ನ ವೀಕ್ಷಕರಿಗೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿಯ ಸಪೋರ್ಟ್ ಮಾಡಿ, ಇದೇ ರೀತಿಯ ಹೆಚ್ಚು ವೀಡಿಯೋಸ್ಗಳನ್ನ ನಾನು ನನ್ನ ಚಾನಲಲ್ಲಿ ಪೋಸ್ಟ್ ಮಾಡ್ತಾನೆ ಇರ್ತೀನಿ. ಇದೇ ರೀತಿಯಾಗಿ ನಿಮ್ಮನ್ನ ಮನರಂಜಿಸ್ತಾ ಇರ್ತೀನಿ. ಥ್ಯಾಂಕ್ ಯು.